ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಒತ್ತಿ. ಒಂದು ಸುಂದರವಾಗಿ ಇರತಕ್ಕಂತಹ ಒಂದು ಹಳ್ಳಿಯಲ್ಲಿ ಒಬ್ಬ ತರುಣನು ವಾಸವನ್ನು ಮಾಡ್ತಾ ಇದ್ದ. ಅವನು ಆಜೀವ ಪರ್ಯಂತವಾಗಿ ಸುಮಾರು ವರ್ಷಗಳಿಂದಲೂ ಕೂಡ ಒಂದು ಆಲದ ಮರದ ಸಮೀಪದಲ್ಲಿ ಸುಂದರವಾಗಿ ಇರತಕ್ಕಂತಹ ಒಂದು ಮನೆಯನ್ನು ನಿರ್ಮಾಣವನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದ. ಅವನಿಗೆ ಪಿತ್ರಾರ್ಜಿತ ಆಸ್ತಿಯು ಕೂಡ ಚೆನ್ನಾಗಿ ಇರ್ತಾ ಇತ್ತು. ಆದರೆ ದುಶ್ಚಟಗಳಿಗೆ ಬಲಿಯಾಗಿ ಅವೆಲ್ಲವನ್ನು ಕೂಡ ಒಂದು ದಿನ ಕಳೆದುಕೊಂಡು ಎಲ್ಲವನ್ನು ಕೂಡ ಮನೆಯನ್ನು ಮಾರಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಕ್ಕೆ ನಡೆದುಕೊಂಡು ಓಡಾಡಿಕೊಂಡು ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಭಗವಂತನು ಸುಮಾರು ವಿಚಾರದಲ್ಲಿ ಅವನಿಗೆ ತುಂಬ ಸಹಾಯಗಳನ್ನು ಮಾಡುವುದಕ್ಕೋಸ್ಕರ ಹಲವಾರು ಕೆಲಸಗಳನ್ನು, ಹಲವಾರು ಹಣವನ್ನು ಅವನ ಮುಂದೆ ತಂದು ಕೊಡ್ತಾನೆ. ಆದರೂ ಕೂಡ ಅವನು ಅದನ್ನೆಲ್ಲವನ್ನು ಕೂಡ ಯೋಚನೆಯನ್ನು ಕೂಡ ಮಾಡುವುದಿಲ್ಲ. ನಾವೆಲ್ಲರೂ ಕೂಡ ವಿಶೇಷವಾಗಿ ಮಾನವರು ಏನು ಮಾಡ್ತೀವಿ ಅಂದರೆ, ನಮ್ಮ ಮನಸ್ಸಿನಲ್ಲಿ ನಾನು ಅತ್ಯಂತ ಶ್ರೀಮಂತನಾಗಿಯೇ ಇರಬೇಕು, ಒಂದು ಕೆಲಸವನ್ನು ಗಿಟ್ಟಿಸಿಕೊಳ್ಳಬೇಕು ಅಂದರೆ ಉನ್ನತ ಹುದ್ದೆಯಲ್ಲಿ ಇರಬೇಕು ಅಂತೇಳಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾವೆಲ್ಲರೂ ಕೂಡ ಬಿಡ್ತಾ ಬರುತ್ತೇವೆ. ಆದರೆ ಈ ಮಾಲೀಕನೂ ಕೂಡ, ಈ ವ್ಯಕ್ತಿಯೂ ಕೂಡ ಚಿಕ್ಕ ಚಿಕ್ಕ ಕೆಲಸಗಳು ಬಂದರೂ ಕೂಡ ನಾನು ದೊಡ್ಡವನಾಗಬೇಕು ಒಂದೇ ಸಲ ಅಂತೇಳಿ ಅವೆಲ್ಲವನ್ನು ಕೂಡ ಬಿಟ್ಕೊಂಡು ಬರ್ತಾನೆ. ಈ ರೀತಿಯಾಗಿ ಜೀವನವನ್ನು ಮಾಡಬೇಕಾದ್ರೆ ಅಲ್ಲಿಗೆ ಒಬ್ಬ ಶ್ರೀಮಂತನೂ ಕೂಡ ಬಂದು ಹಲವಾರು ಹಣವನ್ನಾಗಲಿ ವಸ್ತ್ರವನ್ನಾಗಲಿ ಅವನಿಗೆ ಕೊಡುವುದಕ್ಕೆ ಪ್ರಾರಂಭವನ್ನು ಮಾಡಿದಾಗ ಇಲ್ಲ ನಾನೇ ಶ್ರೀಮಂತನಾಗುತ್ತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡಿಕೊಂಡು ಅವೆಲ್ಲವನ್ನು ಕೂಡ ಬಿಟ್ಬಿಡ್ತಾನೆ. ಆ ಸಮಯದಲ್ಲಿ ಅವನು ಯಾವುದೇ ಕೆಲಸಗಳನ್ನು ಕೂಡ ಮಾಡ್ತಾ ಇರಲಿಲ್ಲ. ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದ, ನಮ್ಮ ಗೆಳೆಯನೊಬ್ಬ ಇದ್ದಾನೆ, ಅವನು ಏನೇ ಕೆಲಸವನ್ನು ಕೂಡ ಮಾಡದೆ ಹೋದರೂ ಅವನು ಶ್ರೀಮಂತನಾಗಿಯೇ ಇದ್ದೇನೆ, ನಾನು ಕೂಡ ಅದೇ ರೀತಿಯಾಗಿರಬಹುದು ಅಲ್ವಾ ಅಂತ ಹೇಳಿ ನಾವೆಲ್ಲರೂ ಕೂಡ ಕೆಲವೊಂದು ಯೋಚನೆಯನ್ನು ಮಾಡಿಕೊಂಡು ಪ್ರಯತ್ನಗಳನ್ನೇ ಮಾಡುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಪ್ರಯತ್ನಗಳನ್ನು ನಾವು ಮಾಡಿದರೆ ಭಗವಂತನು ಆಯಾಯ ಕಾಲಕ್ಕೆ ಏನನ್ನು ಕೊಡಬೇಕೋ ಅದನ್ನು ನಮಗೆ ಕೊಟ್ಟೇ ಕೊಡ್ತಾನೆ. ಉದಾಹರಣೆಗೆ, ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂತಹ ಹಲವಾರು ಸಸ್ಯಗಳಿಗೆ ನಾವು ಏನನ್ನು ಕೂಡ ಹೇಳುವುದಿಲ್ಲ, ಆದರೆ ಅವೆಲ್ಲವೂ ಕೂಡ ಸರಿಯಾದ ಕಾಲಕ್ಕೆ ಫಲವನ್ನು, ಹಣ್ಣನ್ನು ಕೊಟ್ಟೇ ಕೊಡುತ್ತವೆ. ಆ ರೀತಿಯಾಗಿ ಮನುಷ್ಯನು ತಾಳ್ಮೆಯಿಂದ ಇದ್ದು ತನ್ನ ಪ್ರಯತ್ನಗಳನ್ನು ಮಾಡಿ ಆನಂತರ ನಾವೆಲ್ಲರೂ ಕೂಡ ಸುಮ್ಮನಿದ್ದರೆ ಭಗವಂತನು ನಮಗೆ ಎಲ್ಲವನ್ನು ಕೂಡ ಅನುಗ್ರಹವನ್ನು ಮಾಡಿಯೇ ಮಾಡುತ್ತಾನೆ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಚಾರವಾಗಿ ಮುಂದಿನ